ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಕರ್ತನಲ್ಲಿ ಪ್ರಿಯರೇ, ಈ ದಿನ ನಾನು ಕೀರ್ತನೆಗಳು 91ನೇ ಅಧ್ಯಾಯ ವಚನ 1ರಿಂದ 16 ಅದನ್ನು ಉಪಯೋಗ ಮಾಡಿಕೊಂಡು ಒಂದು ಪುಟ್ಟ ಕವನವನ್ನು ಬರೆದಿದ್ದೇನೆ. ಆ ಕವನವನ್ನು ತಾವುಗಳು ಕೇಳಿಸಿಕೊಳ್ಳಬೇಕಾಗಿ, ಅದನ್ನು ಆತ್ಮೀಕ ರೀತಿಯಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕಾಗಿ, ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇತರರಿಗೂ ಶೇರ್ ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಆ ಒಂದು ಕವನದ ಹೆಸರು ಸುರಕ್ಷತೆ ಎಂದು. ಆ ಕವನ ಹೀಗಿದೆ: ಸುರಕ್ಷಿತನು ಸುರಕ್ಷಿತನು ಸುರಕ್ಷಿತನು, ದೇವಾಶ್ರಿತನು ಸುರಕ್ಷಿತನು, ಆತನ ಆಶ್ರಯದಲ್ಲಿರುವುದರಿಂದ ಸುರಕ್ಷಿತನು, ಆತನ ಮೊರೆ ಹೊಕ್ಕಿರುವುದರಿಂದ ಸುರಕ್ಷಿತನು, ಆತನ ಮೊರೆ ಹೊಕ್ಕಿರುವುದರಿಂದ ಸುರಕ್ಷಿತನು. ಸಾವು ನೋವುಗಳಿಂದ ಸುರಕ್ಷಿತನು, ಬೇನೆ ಬೇಸರಿಕೆಗಳಿಂದ ಸುರಕ್ಷಿತನು, ಹಗಲು ಇರುಳಿನಲ್ಲಿ ಸುರಕ್ಷಿತನು, ಬಿಸಿಲು ಧಗೆಯಿಂದ ಸುರಕ್ಷಿತನು, ಬಿಸಿಲು ಧಗೆಯಿಂದ ಸುರಕ್ಷಿತನು, ಆತನ ಪಕ್ಕಗಳನ್ನು ಆಶ್ರಯಿಸುವುದರಿಂದ ಸುರಕ್ಷಿತನು, ಆತನು ರೆಕ್ಕೆಗಳಿಂದ ಮುಚ್ಚುವುದರಿಂದ ಸುರಕ್ಷಿತನು, ಆತನಲ್ಲಿ ಭರವಸವಿಟ್ಟಿರುವುದರಿಂದ ಸುರಕ್ಷಿತನು, ಆತನೇ ನನ್ನ ಸರ್ವಸ್ವವೆಂದು ಹೇಳುವುದರಿಂದ ಸುರಕ್ಷಿತನು, ಆತನೇ ನನ್ನ ಸರ್ವಸ್ವವೆಂದು ಹೇಳುವುದರಿಂದ ಸುರಕ್ಷಿತನು, ಪರಾತ್ಪರನ ಮನೆಯಲ್ಲಿರುವುದರಿಂದ ಸುರಕ್ಷಿತನು, ಪರಾತ್ಪರನ ಮನೆಯಲ್ಲಿರುವುದರಿಂದ ಸುರಕ್ಷಿತನು, ಹೋಗೋಣ ಬರೋಣಗಳಲ್ಲಿ ಅಥವಾ ಪ್ರಯಾಣಗಳಲ್ಲಿ ಸುರಕ್ಷಿತನು, ಆತನ ದೂತರ ಪರಾಂಬರಿಕೆಯಲ್ಲಿರುವುದರಿಂದ ಸುರಕ್ಷಿತನು, ಹುಲಿ ಸಿಂಹ ಘಟ ಸರ್ಪಗಳಿಂದ ಸುರಕ್ಷಿತನು, ಹುಲಿ ಸಿಂಹ ಘಟ ಸರ್ಪಗಳಿಂದ ಸುರಕ್ಷಿತನು, ಪರಾತ್ಪರನ ಹೆಸರು ತಿಳಿದಿರುವುದರಿಂದ ಸುರಕ್ಷಿತನು, ಪರಾತ್ಪರನ ಹೆಸರು ತಿಳಿದಿರುವುದರಿಂದ ಸುರಕ್ಷಿತನು, ಆತನನ್ನು ಬಯಸುವುದರಿಂದ ಸುರಕ್ಷಿತನು, ಆತನು ಕಷ್ಟ ಕಣ್ಣೀರನ್ನು ಒರೆಸಿರುವುದರಿಂದ ಸುರಕ್ಷಿತನು, ಮಾಟ ಮಂತ್ರ ತಂತ್ರಗಳಿಂದ ಸುರಕ್ಷಿತನು, ಮಾಟ ಮಂತ್ರ ತಂತ್ರಗಳಿಂದ ಸುರಕ್ಷಿತನು, ದೀರ್ಘಾಯುಷ್ಯನ್ನು ಕೊಟ್ಟದರಿಂದ ಸುರಕ್ಷಿತನು, ದೀರ್ಘಾಯುಷ್ಯನ್ನು ಕೊಟ್ಟಿರುವುದರಿಂದ ಸುರಕ್ಷಿತನು, ತೃಪ್ತಿಯ ಆತ್ಮೀಯ ಜೀವನದಿಂದ ಸುರಕ್ಷಿತನು, ವಿಶೇಷ ರಕ್ಷಣೆ ಕೊಟ್ಟಿರುವುದರಿಂದ ಸುರಕ್ಷಿತನು, ಹೊಸ ಯೆರೂಸಲೇಮಿನ ನಿರೀಕ್ಷೆಗಾಗಿ ಸುರಕ್ಷಿತನು, ಹೊಸ ಯೆರೂಸಲೇಮಿನ ನಿರೀಕ್ಷೆಗಾಗಿ ಸುರಕ್ಷಿತನು. ಪ್ರಿಯರೇ, ನಿಮಗೂ ಬೇಕಾ ಈ ಸುರಕ್ಷತೆ? ಪ್ರಿಯರೇ, ನಿಮಗೂ ಬೇಕಾ ಈ ಸುರಕ್ಷತೆ? ಪರಾತ್ಪರನ ಮೊರೆ ಹೋಗುವಿರಾ ಈ ಸುರಕ್ಷತೆಗಾಗಿ? ಪರಾತ್ಪರನ ಮೊರೆ ಹೋಗುವಿರಾ ಈ ಸುರಕ್ಷತೆಗಾಗಿ? ಆತ್ಮರಕ್ಷಣೆಗಾಗಿ ಬೇಡುವಿರಾ ಈ ಸುರಕ್ಷತೆಗಾಗಿ? ಆತ್ಮರಕ್ಷಣೆಗಾಗಿ ಬೇಡುವಿರಾ ಈ ಸುರಕ್ಷತೆಗಾಗಿ? ನಂಬಿಕೆ, ರಕ್ಷಣೆ, ಮೋಕ್ಷವೇ ನಮಗೆ ಈ ಸುರಕ್ಷತೆಯಾಗಿದೆ. ನಂಬಿಕೆ, ಮೋಕ್ಷ, ರಕ್ಷಣೆ ನಮಗೆ ಸುರಕ್ಷಿತವಾಗಿದೆ. ಆದುದರಿಂದ ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಯೇಸು ಕ್ರಿಸ್ತನ ಮೊರೆ ಹೋಗುವವರಾಗಿದ್ದುಕೊಂಡು ನಾವು ಪರಾತ್ಪರನ ಆಶ್ರಯದಲ್ಲಿ ಸುರಕ್ಷಿತರಾಗಿರುವ ಹಾಗೆ ನಾವು ಆತನ ಮೊರೆ ಹೋಗುವವರಾಗಿರೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್.